ರಾಮ ಸೇತುವೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ರಾಮ ಸೇತುವೆ ಒಂದು ವಿಜ್ಞಾನಿಗಳಲ್ಲೂ ಮತ್ತು ಸಾಮಾನ್ಯ ಮೂಢ ನಂಬಿಕೆ ಹೊಂದಿಲ್ದವ್ರಿಗೂ ಕೂಡ ಇದೊಂದು ಸೂಚಿಕದ ಸಂಗತಿ ಅಂತಾನೆ ಹೇಳ್ಬೋದು. ಇದು ಹೇಗೆ ಸಮುದ್ರದ ಮೇಲೆ ರಾಮ ಸೇತುವೆ ಹೇಗೆ ನಿರ್ಮಾಣ ಆಗಕ್ ಸಾಧ್ಯ? ಇದು ನಿಜಕ್ಕೂ ಸಾಧ್ಯನಾ? ಇದು ರಾಮನ ಹೆಸರಿಂದ ಈಗಲೂ ಕೂಡ ರಾಮ ಸೇತುವೆ ತೇಲ್ತಿದ್ಯಾ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗೇ ಉಳಿತಿತ್ತು. ಆದ್ರೆ ಇಸ್ರೋ ವಿಜ್ಞಾನಿಗಳೇ ಇದಕ್ಕೊಂದು ಸೂಕ್ತ ನಕ್ಷೆ ತಯಾರಿಸುವ ಮುಖಾಂತರ ಒಂದು ವಿಶೇಷ ಒಂದು ರಾಮನ ಭಕ್ತರಿಗೆ ಒಂದು ವಿಶೇಷ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು, ಇದು ರಾಮನ ಒಂದು ವಿಶೇಷ ಸಂಕಲ್ಪ ಅನ್ನೋದ್ರ ಮುಖಾಂತರ ಇಸ್ರೋ ವಿಜ್ಞಾನಿಗಳು ಒಂದು ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಇದನ್ನ ನೋಡಿದ ರಾಮ ಭಕ್ತರಾಗಿರ್ಬೋದು ಮತ್ತೆ ರಾಮನ ಅನುಯಾಯಿಗಳಾಗಿರ್ಬೋದು ಒಂದು ವಿಜೃಂಭಣೆಯ ದಿನವಾಗಿ ಒಂದು ಆಚರಣೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಎಕ್ಸ್ ನಲ್ಲಿ ಇಸ್ರೋ ವಿಜ್ಞಾನಿಗಳು ಈ ಒಂದು ನಕ್ಷೆಯನ್ನ ಅಂದ್ರೆ ಏನಿದು ರಾಮ ಸೇತುವೆಯ ನಕ್ಷೆಯನ್ನ ಒಂದು ಶೇರ್ ಮಾಡ್ಕೊಂಡಿದ್ದಾರೆ. ಈ ಶೇರ್ ಮಾಡ್ಕೊಂಡಂತಹ ಒಂದು ಫೋಟೋ ಸಖತ್ ವೈರಲ್ ಕೂಡ ಆಗ್ತಿದೆ. ನಮ್ಮ ರಾಮ ಒಂದು ಅವಾಗಿನ ಕಾಲದಲ್ಲೇ ಒಂದು ದೊಡ್ಡ ವಿಜ್ಞಾನಿಯಾಗಿದ್ದ ಅನ್ನೋ ಒಂದು ಕಮೆಂಟ್ ಕೂಡ ಮಾಡ್ಲಾಗ್ತದೆ ಅಂತಾನೆ ಹೇಳ್ಬೋದು ರಾಮನ ಅಭಿಮಾನಿಗಳು ಅಥವಾ ರಾಮನ ಅನುಯಾಯಿಗಳು ಅಂತಾನೆ ಹೇಳ್ಬೋದು. ಅದೇ ರೀತಿ ಮುಂದುವರೆದ್ರೆ ಇಸ್ರೋ ವಿಜ್ಞಾನಿಗಳಿಗೂ ಕೂಡ ಇದೊಂದು ರಾಮ ಸೇತುವೆ ಇತ್ತ ಅಥವಾ ರಾಮ ಸೇತುವೆ ಇದ್ರು ಈ ಒಂದು ಯೂಜ್ ಆದಂತಹ ಇದಿಷ್ಟು ದೊಡ್ಡದಾದಂತಹ ಸಮುದ್ರದಲ್ಲಿ ತೇಲೋದಕ್ಕೆ ಹೇಗೆ ಸಾಧ್ಯ? 21 ಕಿಲೋಮೀಟರ್ ಸೇತುವೆಯನ್ನ ಹೇಗೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅದು ಆಗಿನ ಕಾಲದಲ್ಲೇ ಅಂತ ಒಂದು ಕ್ವೆಶನ್ ಕೂಡ ಆಗಿತ್ತು. ಆದ್ರೆ ಈ ಒಂದು ನಕ್ಷೆ ಮುಖಾಂತರ ಈ ಒಂದು 29 ಕಿಲೋಮೀಟರ್ ಏನಿದೆ ರಾಮ ಸೇತುವೆನ ನಿರ್ಮಾಣ ಮಾಡುವಂತಹ ನಕ್ಷೆ ಮತ್ತೆ ಒಂದು ಸಮುದ್ರ ತಳದಿಂದ 8 ಮೀಟರ್ ದೂರದವರೆಗೆ ಈ ಒಂದು ಅಂದ್ರೆ ಸಮುದ್ರದ ತಳಕ್ಕೂ ಈ ಒಂದು ಸೇತುವೆಗೂ ಸಂಬಂಧನೇ ಇಲ್ಲ ಅನ್ನೋದು ಕೂಡ ಈ ಒಂದು ನಕ್ಷೆಯ ಮುಖಾಂತರ ಒಂದು ತಿಳಿತಿದೆ ಅಂತಾನೆ ಹೇಳ್ಬೋದು. ಇದನ್ನ ನೋಡಿದ ಹಲವಾರು ಒಂದು ರಾಮನ ಅನುಯಾಯಿಗಳು ಅಲ್ಲದೆ ಇರೋರು ಕೂಡ ಇದೊಂದು ಮಿರಾಕಲ್ ಅಂತಾನೆ ಹೇಳ್ತಿದ್ದಾರೆ. ಇನ್ನು ಕೆಲವೊಂದು ಜೈಕಾರ ಕೂಡ ಅಂದ್ರೆ ರಾಮನ ಜೈಕಾರ ಕೂಡ ಒಂದು ಏನು ನಾರ್ಮಲ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಬ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ಹೀಗೆ ಮುಂದುವರಿತಾ ಹೋದಂಗೆ ಈ ಒಂದು ಶ್ರೀಲಂಕಾ ಮತ್ತು ಭಾರತದ ನಡುವಿನ ಒಂದು ಕಾಳಗ ನಡೀತಿದೆ ಈ ರಾಮ ಒಂದು ಸೇತುವೆ ಬಗ್ಗೆ. ಈ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಈ ಒಂದು ನಕ್ಷೆ ಸಾಧ್ಯವಾಗುತ್ತಾ ಅನ್ನೋ ಒಂದು ಚರ್ಚೆ ಕೂಡ ಜೋರಾಗಿ ನಡೀತಿದೆ ಅಂತಾನೆ ಹೇಳ್ಬೋದು. ಇದು ಹೀಗೆ ಮುಂದುವರಿತಾ ಹೋದಷ್ಟು ರಾಮ ಸೇತುವೆಯ ಒಂದು ಡೌಟ್ ಅನ್ನೋದಿರುತ್ತೆ, ಇದು ರಾಮ ಸೇತುವೆನ ಅಥವಾ ಇದು ನಿಜವಾಗ್ಲೂ ರಾಮ ಸೇತುವೆ ನಡೆಯೋದಕ್ಕೆ ಈಗ ಆಲ್ರೆಡಿ ಪ್ರೂವ್ ಕೂಡ ಆಗಿದೆ. ನಡ್ಕೊಂಡು ಹೋಗ್ತಿದ್ದಾರೆ ಕೂಡ ಶ್ರೀಲಂಕಾಗೆ ಇಲ್ಲಿಗೆ ಬರೋರು. ಆ ಒಂದು 29 ಕಿಲೋಮೀಟರ್ ಏನಿದೆ ಆ ರಾಮ ಸೇತುವೆಗೆ ನಡೆದುಕೊಂಡು ಹೋಗಿ ಬರೋದು ಪ್ರೂವ್ ಕೂಡ ಆಗಿದೆ. ಈ ಒಂದು ನಡುವೆ ಈ ಒಂದು ನಕ್ಷೆ ಒಂದು ತಯಾರಿಕೆ ಏನಿದೆ, ನಕ್ಷೆ ಒಂದು ತಯಾರಿಕೆಯ ಪ್ರಕ್ರಿಯೆ ಶ್ರೀಲಂಕಾ ಮತ್ತು ಭಾರತದ ನಡುವಿನ ಒಂದು ಕೋಲ್ಡ್ ವಾರ್ ಒಂದು ಸ್ಟಾಪ್ ಮಾಡೋದಕ್ಕೆ ಒಂದು ಬುನಾದಿ ಆಗತ್ತೆ ಅನ್ನೋ ಚರ್ಚೆ ಸಹ ಜೋರಾಗಿ ನಡೀತಿದೆ. ಇದು ಹೀಗೆ ಮುಂದುವರಿತಾ ಹೋದ್ರೆ ರಾಮ ಸೇತುವೆಯ ಒಂದು ಇಷ್ಟಿಂದಕ ಏನು ನಮ್ಮ ಒಂದು ಪುರಾಣದ ಕಲ್ಪನೆ ಈಗ ಸಾಬೀತ್ ಆಗ್ತಿದೆ ಅನ್ನೋದು ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.